ಒಂದು 3-4 ಜನ ಕಮೆಂಟ್ ಹಾಕಿದ್ದೀರಾ. ಆ ಕಮೆಂಟ್‌ಗೆ ಕೂಡ ನಾನಿಲ್ಲಿ ರಿಪ್ಲೈ ಕೊಡೋಕೆ ಮೊದಲನೇ ಪಾಯಿಂಟು, ನಿಮ್ ಟಿ.ಟಿ.ಸಿ ಅವ್ರು ಎಲ್.ಪಿ ಎಷ್ಟು ಹೇಳಿದ್ರು, ನೀವೆಷ್ಟು ಕೇಳಿದ್ರಿ ಪ್ಲೀಸ್ ಹೇಳಿ ಅಂತ ಹಾಕಿದ್ರಿ. ನೀವೆಷ್ಟು ಕೇಳಿದ್ರಿ ಅಂತ ಕೂಡ ನೀವು ಮೆನ್ಷನ್ ಮಾಡಿದ್ದೀರಾ. ಬನ್ನಿ ಇನ್ನೇನು ತಡ, ವಿಡಿಯೋ ಶುರು ಮಾಡೋಣ. ನಮಸ್ಕಾರ ಗುರು, ನಾನು ನಿಮ್ಮ ಸುಪ್ರೀತ್. ವೆಲ್ಕಮ್ ಟು ಸುಪ್ರೀತ್ ಸೀನ್ಸ್. ಸೊ ಗೈಸ್, ಈ ವಿಡಿಯೋ ಬಂದು ಈಗ ಲಾಸ್ಟ್ ವಿಡಿಯೋ ಹಾಕಿದೆ ಗೊತ್ತಾ, ನನಗೆ ಕೆಲಸ ಹೇಗೆ ಸಿಕ್ತು ಮತ್ತೆ ನನ್ನ ಕೆಲಸ ಯಾವ ರೀತಿ ಇದೆ, ಯಾವ ರೀತಿ ನಾನು ಜಾಯಿನ್ ಆದೆ ಅಲ್ಲಿಗೆ ಅಂತ, ಅದ್ರ ರಿಲೇಟೆಡ್ ಆಗಿರುತ್ತೆ ಗೈಸ್. ಮತ್ತೆ ಅದಕ್ಕೆ ಕಮೆಂಟ್ ಹಾಕಿದ್ರಿ, ಒಂದು 3-4 ಜನ ಕಮೆಂಟ್ ಹಾಕಿದ್ದೀರಾ. ಆ ಕಮೆಂಟ್‌ಗೆ ಕೂಡ ನಾನಿಲ್ಲಿ ರಿಪ್ಲೈ ಕೊಡೋಕೆ ಮತ್ತೆ ಕ್ಲಾರಿಫಿಕೇಶನ್ ಕೊಡೋಕೆ ಅಂತ ಬಂದಿದ್ದೀನಿ, ಓಕೆನಾ. ಸೊ ಗೈಸ್, ಈಗ ಮೊದಲನೇ ಪಾಯಿಂಟು, ನಿಮ್ಮ ಡೌಟ್ಸ್ಗೆಲ್ಲ ಗೈಸ್ ಇಲ್ಲಿ ಮೊದಲನೇ ಪಾಯಿಂಟು, ಚೇತನ್ ಚೇತನ್ ಅವರು ಗೈಸ್ ಇಲ್ಲಿ ಅವ್ರದ್ದೊಂದು ಡೌಟ್ ಕೇಳಿದ್ರು. ಸಿ.ಟಿ.ಸಿ ಅವ್ರು ಎಲ್.ಪಿ ಎಷ್ಟು ಹೇಳಿದ್ರು, ನೀವೆಷ್ಟು ಕೇಳಿದ್ರಿ ಪ್ಲೀಸ್ ಹೇಳಿ ಅಂತ ಹಾಕಿದ್ರಿ ಅವರು, ಓಕೆನಾ. ನಮಗೆ ಇಲ್ಲಿ ಎಲ್.ಪಿ.ಎ ಬಗ್ಗೆ ಅವರು ಮೆನ್ಷನ್ ಮಾಡಿರಲಿಲ್ಲ. ಸಿ.ಟಿ.ಸಿ ಒಂದು ಗೈಸ್ ಇಲ್ಲಿ 31,234 ರೂಪೀಸ್ ಮೆನ್ಷನ್ ಆಗಿತ್ತು ಆಫರ್ ಲೆಟರ್ ಅಲ್ಲಿ ನಮಗೆ ಕೊಟ್ಟಿದ್ದಾರಲ್ಲ ಅವಾಗ. ಈಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ನಾವು ಗ್ರಾಜುಯೇಷನ್ ಆದ್ರೂ ನಮಗೆ ಸ್ಯಾಲ್ರಿ ಕೇಳೋ ಹಕ್ಕಿಲ್ಲ ಈಗ ಹೊರಗಡೆ, ಆಯ್ತಾ. ಈಗ ಮೀನ್ಸ್ ಈಗ ನೀವು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡಿದ್ರಿ ಅಂತ ಕೇಳಿ, ನೀವೇನು ಕಲ್ತೆ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಹೆಂಗ್ ಕೇಳ್ತೀರಾ ಅಂತ ಹೇಳ್ತಾರೆ. ನಾವು ಮೈಸೂರಿಗೆ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಇಂದ ಹೋಗಿಲ್ಲ ನಿಜ. ಪ್ರೊಡಕ್ಷನ್ ಜಾಬ್ ಅಂತ ಯಾವಾಗ ಬಂತು, ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತಗೋರೋಣ ಅಂತ ಹೋಗಿದೆ ಅಷ್ಟೇ, ಓಕೆನಾ. ಸರಿ, ಅದಕ್ಕೆ ಗೈಸ್ ಇಲ್ಲಿ ನಾವೇನು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಂಡಿರ್ಲಿಲ್ಲ ಇದ್ರ ಬಗ್ಗೆ. ಸುಮ್ಮನೆ ನೋಡ್ಕೊಂಡು ಬರೋಣ, ಎಕ್ಸ್ಪೀರಿಯನ್ಸ್ ಆಗುತ್ತೆ, ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್, ಕ್ವಶನ್ಸ್ ಎಲ್ಲ ಯಾವ ರೀತಿ ಬರುತ್ತೆ ಅಂತ ತಿಳ್ಕೊಬರೋಣ ಅಂತ ಹೋಗಿದ್ದು. 31,234 ರೂಪೀಸ್ ಏನೋ ಇತ್ತು, 200 ಸಮಥಿಂಗ್ ಎಷ್ಟೋ ಇತ್ತು, ಓಕೆನಾ. ಇಷ್ಟಿತ್ತು. ನಾವು ಪರವಾಗಿಲ್ಲ ಅಂತ ಹೋದ ಗೈಸ್ ಇಲ್ಲಿ ಇದಕ್ಕೆ ಡಿಡಕ್ಷನ್ ಎಲ್ಲ ಕಟ್ಟಾಗಿ 26,000 ಗ್ರಾಸ್ ಸ್ಯಾಲ್ರಿ ಅಂತ ತೋರಿಸಿದ್ರು. ನಮಗೆ ಗೈಸ್ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ನಾವು ಗ್ರಾಸ್ ಸ್ಯಾಲ್ರಿನೇ ಟೇಕ್ ಹೋಮ್ ಸ್ಯಾಲ್ರಿ ಅಂತ ಅನ್ಕೊಬಿಟ್ಟಿದ್ದು. ಆಮೇಲೆ ಗೊತ್ತಾಯ್ತು ಅದರಲ್ಲೂ 2,000 ಡಿಡಕ್ಷನ್ ಆಗುತ್ತೆ ಪಿ.ಎಫ್‌ಗೆ ನಮ್ಮಿಂದಾನೆ ಅಂತ ಅನ್ಕೊಂಡು 24,000 ಎಸ್ ಹೋಗಿ 1 ತಿಂಗಳಾಗೈತೆ. ಇದನ್ನ ಅವರು ಕೂಡ ಆಮೇಲೆ ಹೇಳಿದ್ರು 24,000 ನಮಗೆ ಸಿಗುತ್ತೆ ಅಂತ ಗೊತ್ತಾಯ್ತು. ಸರಿ ಅನ್ಕೊಂಡ್ ಗೈಸ್ ಇದ್ದು. ಅದಾದ್ಮೇಲೆ ಗೈಸ್ ಅಲ್ಲಿ ಕೆಲ್ಸನ ನಮಗೆ ಸೆಟ್ ಆಗಿಲ್ಲ. ಅದಕ್ಕೆ ನಾವು ಕೆಲಸ ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದು ಒಂದು ಸುಮಾರು ಜನ. ಅದಾದ್ಮೇಲೆ ಗೈಸ್ ನಾನೆದ್ದು ಕೊನೆಗೂ ಕೆಲಸ ಬಿಟ್ಟೆ ಗುರು. ನನ್ನ ಜಾಬ್ ಕ್ವಿಟ್ ಮಾಡಿ ಬಂದಾಯ್ತು. ನಾನು ನನ್ನ ಕೆಲಸನೂ ಬಿಟ್ಟಾಯ್ತು ಗುರು. ಏನಕ್ಕೆ ಅಂತ ಗೈಸ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಬ್ರು ಕಮೆಂಟ್ ಹಾಕಿದ್ರು, ನ್ಯೂರಲ್ ಅಂತ. ನಮ್ಮ ಮಂಡ್ಯ ಅವರು ಕೇಳಿದ ಡೌಟ್ ನಂಗೂ ಬಂತು, ಒಂಚೂರು ಅದ್ರ ಬಗ್ಗೆ ಹೇಳಿ ಗೈಸ್. ನಮ್ಮ ಮಂಡ್ಯ, ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಮಂಡ್ಯ ಅವ್ನು ಡೌಟ್ ಕೇಳಿದ್ದ, SEZ ಅಂದ್ರೆ ಏನು ಅಂತ. ನಾನು ಅವಾಗ ಹೇಳಿದ್ದೆ, ಸಬ್ಸ್ಕ್ರೈಬರ್ಸ್ಗೆ ಅಥವಾ ವ್ಯೂವರ್ಸ್ಗೆ ಯಾರು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ತಾರೆ ಬಿಡು ಅಂತ. ಗೈಸ್ ಓಕೆ, SEZ ಬಗ್ಗೆನೇ ಕೇಳಿರೋದು ಅಂತ ಅನ್ಕೋತೀನಿ ನ್ಯೂರಲ್ ಅವರೇ. ಗೈಸ್ SEZ ಅಂದ್ರೆ ಅದು ಸ್ಪೆಷಲ್ ಝೋನ್, ಓಕೆನಾ. ಅದು ಏರೋಸ್ಪೇಸ್ ಮತ್ತೆ ಡಿಫೆನ್ಸ್ ಕಂಪ್ನಿ ಆಗಿರೋದ್ರಿಂದ, ಅದು ಹೊರಗಡೆ ಕಂಟ್ರಿಗೆ ಇವ್ರು ಇಂಪೋರ್ಟ್ ಮಾಡೋದ್ರಿಂದ ಇದೊಂದು ಸ್ಪೆಷಲ್ ಝೋನು. ಅಲ್ಲಿಗೆ ಯಾರು ಬರಬೇಕಿದ್ರೆ ವಿತೌಟ್ ಪರ್ಮಿಷನ್ ಯಾರು ಬರಂಗಿಲ್ಲ, ಪರ್ಮಿಷನ್ ತಗೊಂಡೇ ಬರಬೇಕು ಅಷ್ಟೇ. ಇನ್ನು SEZ ಅಂದ್ರೆ ಇನ್ನೇನಿಲ್ಲ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ SEZ ಅಂತ ಹಾಕಿರ್ತಾರೆ, ನೀವು ನೋಟಿಸ್ ಮಾಡಿದ್ರೆ ಗೊತ್ತಾಗಿರುತ್ತೆ ಅಷ್ಟೇ. ಅದ್ರ ಬಗ್ಗೆ ಏನಿಲ್ಲ. ನ್ಯೂರಲ್ ಬರೋವ್ರೆ. ಅನ್ನೋನ್ ಅನ್ನೋರು ಒಬ್ರು ಕಮೆಂಟ್ ಹಾಕಿದ್ರು, ಡೇ ಬೈ ಡೇ ಗೆಟಿಂಗ್ ಮೋರ್ ವ್ಯೂಸ್, ಪ್ಲೀಸ್ ಕನ್ಸಿಸ್ಟೆಂಟ್ ಮೇಂಟೈನ್ ಮಾಡಿ ಅಂತ, ಕನ್ಸಿಸ್ಟೆನ್ಸಿ ಆಗಿರಿ ಅಂತ. ಥ್ಯಾಂಕ್ ಯು ಅನ್ನೋನ್ ಅವರೇ. ಎಸ್, ಕನ್ಸಿಸ್ಟೆನ್ಸಿಯಾಗಿ ಎಷ್ಟೇ ಇರೋಕ್ಕೆ ಟ್ರೈ ಮಾಡಿದ್ರು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಈ ಕಡೆ ಕೆಲಸ ಹುಡುಕ್ಬೇಕು, ಈ ಕಡೆ ಆ ಕೆಲಸಕ್ಕೆ ತಯಾರಾಗಬೇಕು ಕರೆಕ್ಟಾಗಿ ಕೆರಿಯರ್ಗೆ, ಮತ್ತೆ ಈ ಕಡೆ ವಿಡಿಯೋಸ್ ಮಾಡೋಣ ಅಂತಾನು ಬರಬೇಕು ಗೈಸ್. ಸ್ವಲ್ಪ ಕಷ್ಟ ಆಗ್ತೈತೆ. ಒಂದು ಕೆಲಸನ ಸಿಕ್ಲಿ ಗೈಸ್, ಮತ್ತೆ ಕಿಕ್ ಸ್ಟಾರ್ಟ್ ಆಗುತ್ತೆ ಗೈಸ್, ನಿಜ ಹೇಳ್ತೀನಿ. ಮತ್ತೆ ಸ್ಟಾರ್ಟ್ ಮಾಡೇ ಮಾಡ್ತೀನಿ, ಬಿಡಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಷ್ಟಪಡ್ತೀನಿ ಗೈಸ್. ಲಾಸ್ಟ್ ವಿಡಿಯೋ ಹಾಕಿ ಆಲ್ಮೋಸ್ಟ್ 10ರಿಂದ 12 ದಿನ ಆಯ್ತು ಗೈಸ್. ಹೆಂಗಾಗಿತ್ತೆ ಅಂದ್ರೆ ನನ್ನ ಕತೆ, ಕೆಲಸ ಬಿಟ್ಟು ಗೈಸ್ ನಿಜ ಹೇಳ್ತೀನಿ, ಕೆಲಸ ಬಿಡೋಕ್ಕಿಂತ ಒಂದು ವಾರ ಮುಂಚೆ ಹಾಕಿದ್ದು. ಒಂದು ವಾರ ಕೆಲ್ಸಕ್ಕೆ ಹೋಗಿ ಈಗ ಒಂದು ವಾರ ಆಯ್ತು ಗೈಸ್. 1 ವಾರ ಆಯ್ತು ಕೆಲಸ ಬಿಟ್ಟು ಗೈಸ್. ಈಗ ಹಾಸನಲ್ಲಿ ಕೆಲಸ ಹುಡುಕಿದ್ದೀನಿ ಗೈಸ್. ಜನರಲ್ ಶಿಫ್ಟ್ ಯಾವ್ದಾದ್ರು ಕೆಲಸ ಇದ್ರೆ ಗೈಸ್ ಪ್ಲೀಸ್ ರೆಕಮೆಂಡ್ ಮಾಡಿ ಗೈಸ್. ಹಾಸನ್ ಗೈಸ್ ನಾನು ಕೂಡ ಸುಮಾರು ಕಂಪ್ನಿ ಹುಡುಕಿದ್ದೀನಿ. KMF ಹುಡುಕ್ತೆ ಗೈಸ್, ಒಂದು HPCL ಹುಡುಕ್ತೆ, HP ಗ್ಯಾಸ್ ಅಲ್ಲೂ ಕೇಳ್ದೋ. ಅದಕ್ಕೂ ಇನ್ಫ್ಲೂಯೆನ್ಸ್ ಇದ್ರೇನೆ ಮಾತ್ರ ಗೈಸ್. ಇಷ್ಟು ನಾವು 3 ಹೇಳಿದ್ನಲ್ಲ, ಇನ್ಫ್ಲೂಯೆನ್ಸ್ ಇದ್ರೆ ಮಾತ್ರ ಕೆಲಸ ಅಲ್ಲಿ. ಇನ್ನ ಯಾರಿಗೂ ಅಷ್ಟಾಗಿ ಕೆಲಸ ಸಿಗಲ್ಲ. ಅದ್ ಬಿಟ್ರೆ ಗೈಸ್ ಲೇಬರ್ಸಿಗೆ ಸಿಗುತ್ತೆ.
HPC ಅಲ್ಲಿ ಹೇಳಿದ್ರು ಗಾರ್ಡನಿಂಗ್ ಮಾಡೋಕ್ಕೆ ಮತ್ತೆ ಹೌಸ್ ಕೀಪಿಂಗ್ ಸಿಗುತ್ತೆ ಅಂತ. ಗೈಸ್ ನಮ್ಮ ಮನೇಲಿ ನೋಡಿದ್ರೆ ನಿಜ ಈ ವಿಡಿಯೋ ನೋಡಿದ್ರೆ ನಮ್ಮಮ್ಮ ಮೆಟ್ತಾ ಹೊಡೆದ್ಬಿಡುತ್ತೆ ಅನ್ಸುತ್ತೆ ನನಗೆ. ಆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಯಾವ್ದು ಕೆಲಸ ಚಿಕ್ಕದು ಅಂತ ಹೇಳ್ತಿಲ್ಲ, ನಿಂಗ್ BE ಓದಿಸಿ ಈ ಕೆಲ್ಸಕ್ಕೆ ಕೆಲಸ ಇರೋದು ಅಂತ ನಂಗೆ ನಮ್ಮ ಅಮ್ಮ ಬೈದ್ಬಿಡುತ್ತೆ. ಅದಕ್ಕೆ ಗೈಸ್ ಆಮೇಲೆ ಒಂದು ವಾರ ಆಯ್ತು, ನಮ್ಮ ಅಮ್ಮನೂ ಕೂಡ ಒಂದೊಂದು ದಿನ ಸರಿಯಾಗಿ ಬೈದ್ಬಿಡುತ್ತೆ. ಅಲ್ಲೇ ಹೋಗೋ ಕೆಲ್ಸಕ್ಕೆ ಮತ್ತೆ ಬೆಂಗಳೂರಿಗೆ ಹೋಗ್ಬಿಟ್ಟು ಇನ್ನು ಮನೇಲೆ ಇರಬೇಡ ಅಂತ ಬೈತಾ ಇರುತ್ತೆ. ಗೈಸ್ ಅದಕ್ಕೋಸ್ಕರ ನಾನು ಬೇಗ ಗೈಸ್ ಕೆಲಸ ಹುಡುಕೋಬೇಕು. ಗೈಸ್ ನಾನು ಒಂದು 3-4 ದಿನ ಕಂಟಿನ್ಯೂಸ್ ಕೆಲಸ ಹುಡುಕಿದ್ದೀನಿ ಗೈಸ್, ಎಲ್ಲೂ ಸಿಕ್ಕಿಲ್ಲ. ಜನರಲ್ ಶಿಫ್ಟ್ ಅನ್ಕೊಂಡಿದ್ದ ಸ್ಯಾಲರಿಗೂ ಸಿಕ್ಕಿಲ್ಲ. ಇನ್ನೊಂದ್ ಕಡೆ ಇಂಟರ್ವ್ಯೂ ಹೋಗಿದ್ದು, ಅಲ್ಲಿ ಗೈಸ್ ಒಳ್ಳೆ ಸ್ಯಾಲ್ರಿನೇ 20 ಅಬೋನ ಇತ್ತು ಸ್ಯಾಲ್ರಿನೇ. ಹಾಸನಲ್ಲಿ 20 ಅಬೋ ಸಿಗುತ್ತೆ ಅಂದ್ರೆ ಪರವಾಗಿಲ್ಲ, ಚೆನ್ನಾಗಿತ್ತು. ಆದ್ರೆ ಕೆಲಸ ಗೈಸ್ ಪ್ರೊಡಕ್ಷನ್ ಕೆಲಸ. ಏನ್ ಕೆಲಸ ಅಂತ ನೋಡಿದ್ರೆ ಗೈಸ್ ಇಲ್ಲಿ ಮೆಡಿಸಿನ್ ಫ್ಯಾಕ್ಟ್ರಿ, ಬಟ್ಟೆ ಎಲ್ಲ ಪೂರ್ತಿ ಗಲೀಜ್ ಆಗುತ್ತೆ. ಇಂಟರ್ವ್ಯೂ ಅಲ್ಲೂ ಒಂದ್ 2 ಕ್ವಶನ್ಗೆ ಆನ್ಸರ್ ಮಾಡಿಲ್ಲ. ಅವ್ನು ಕೇಳೋದಕ್ಕೆಲ್ಲ ಹೇಳ್ದೆ, 1-2 ಕ್ವಶನ್ ಅಲ್ಲಿ ಸ್ವಲ್ಪ ಸಫರ್ ಆಯ್ತು ನನ್ಗೆ ಹೇಳಕ್ಕೆ. ಇಂಟರ್ವ್ಯೂನೇ ಹೋಯ್ತು ಅಂತ ಅನ್ಕೊಂಡು ಯಾರು ಪಾಸ್ ಆದ್ರೂ ಅಲ್ಲಿ ಕೆಲಸ ನೋಡಿದ್ಮೇಲೆ ನಿಜ ಮಾಡಕ್ ಮನ್ಸು ಬರಲಿಲ್ಲ ಗುರು. ಅದನ್ನು ಬಿಟ್ಟೆ ಗೈಸ್. ಯಾರಾದ್ರೂ ಜನರಲ್ ಶಿಫ್ಟ್ ಕೆಲಸ ಇದ್ರೆ ಗೈಸ್ ದಯವಿಟ್ಟು ಹೇಳಿ, ತಿಳಿಸಿ ಗೈಸ್. BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದೆ ಗೈಸ್, ದಯವಿಟ್ಟು ರೆಫರ್ ಮಾಡ್ರಿ ಗೈಸ್. ಓಕೆ, ನಾನು ಈ ಕೆಲಸ ಯಾಕೆ ಬಿಟ್ಟೆ ಅಂತ ನಿಮಗೆ ಕ್ಲಾರಿಟಿ ಕೊಡ್ಬೇಕು ಫಸ್ಟ್ ಗೈಸ್. ಫಸ್ಟ್ ಶಿಫ್ಟ್ ಇದ್ದಾಗ ನಮಗೆ ಓಕೆನಾ, ನಾನು ಶಿಫ್ಟ್ ಕೆಲಸ ಪ್ರೊಡಕ್ಷನ್ ಅಲ್ಲಿ ಅಂತ ಹೇಳಿದ್ದೆ. ಫಸ್ಟ್ ಗೈಸ್ ನಮಗೆ ಇಂಟೆನ್ಷನ್ ಇದ್ದಿದ್ದು ಪ್ರೊಡಕ್ಷನ್ ಕೆಲಸ ನಮಗೆ ಬೇಡಕ್ಕೆ ಬೇಡ. ಯಾಕೆಂದ್ರೆ ನಾನು ಫಸ್ಟೇ ಆಟೋಮೇಟಿವ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ. ಪ್ರೊಡಕ್ಷನ್ ಕೆಲಸ ಹೆಂಗಿರುತ್ತೆ ಅಂತ ನಂಗೆ ಗೊತ್ತು, ಆಯ್ತಾ. ಅದಕ್ಕೆ ನಾನು ಪ್ರೊಡಕ್ಷನ್ ಕೆಲಸ ನನಗೆ ಬೇಡ ಅಂತ ನಾನು ಫಿಕ್ಸ್ ಆಗಿದ್ದೆ. ಆದ್ರೂ ಇದು ಟ್ರೈ ಮಾಡೋಣ, 25 ಅಬೋ ಇದೆಯಲ್ಲ ಸ್ಯಾಲರಿ ಅಂತ ಹೋಗಿದ್ದು ಅಷ್ಟೇ. ಅಲ್ಲಿ ನೋಡಿದ್ರೆ ಮತ್ತೆ ಟ್ವಿಸ್ಟ್ ಆಗೋಯ್ತು. ಬಿಡ್ರಿ ಬಿಟ್ಟಾಕ್ರಿ ಅದನ್ನ. ಫಸ್ಟ್ ಶಿಫ್ಟ್ ಹೋಗ್ಬೇಕಿದ್ರೆ ನಮಗೆ 5 ಗಂಟೆ ಕ್ಯಾಬ್ ಬರ್ತಿತ್ತು, ನೋಡಿದ್ರಲ್ಲ ತೋರಿಸಿದ್ದೀನಿ. ಆಲ್ಮೋಸ್ಟ್ ಫಸ್ಟ್ ಶಿಫ್ಟ್ ತೋರಿಸಿದ್ದೀನಿ, ನಿಮ್ಗೆ ಸೆಕೆಂಡ್ ಶಿಫ್ಟ್ ತೋರಿಸಿದ್ದೀನಿ. ಫಸ್ಟ್ ಶಿಫ್ಟ್ ಅಲ್ಲಿ ಗೈಸ್ 5 ಗಂಟೆ ಕ್ಯಾಬ್ ಬರ್ತಿತ್ತು. ನಾವು 3 ಶೇರಿಂಗ್ ಅಲ್ಲಿ ಇದ್ದು, ಒಬ್ಬೊಬ್ರಿಗೆ ಗೈಸ್ 10 ನಿಮಿಷ ಬೇಕು ಅಂದ್ರೂ 4:15ಗೆ ಎದ್ದೇಳ್ಬೇಕಿತ್ತು. ಅಷ್ಟಕ್ಕೆ ಎದ್ದೇಳ್ತಿದ್ದು, 4:15ಗಿಂತ ಮುಂಚೆ ಎಲ್ಲ ಹೇಳ್ತಿರ್ಲಿಲ್ಲ. 4:15ಗೆ ಎದ್ದೇಳ್ಬೇಕಿತ್ತು. ಅದನ್ನ ಗೈಸ್ ಮುಗಿಸ್ಕೊ ಬಂದ್ರೆ ಆಲ್ಮೋಸ್ಟ್ ಎಷ್ಟು ಮುಗಿಸ್ಕೊಂಡು ಮತ್ತೆ ಬರ್ತಿದ್ದಿದ್ದು ನಾವು 4 ಗಂಟೆಗೆ ಗೈಸ್ PG ಹತ್ರ. ಮತ್ತೆ ಸಂಜೆ 4 ಗಂಟೆ ಗೈಸ್. ಅಲ್ಲಿಗೆ ಎಷ್ಟಾಯ್ತು, 11 hours 30 minutes, ಕ್ಲೋಸ್ ಟು ಗೈಸ್ 12 hours ಆಗೋಯ್ತು. 12 ಅವರ್ ಕೆಲಸ ಗುರು. 12 ಅವರ್ ಕೆಲಸ ಇಲ್ಲ, ಸಾರಿ 12 ಅವರ್ ಅಲ್ಲಿ ನಮ್ದಲ್ಲಿ ಮುಗ್ದೋಗುತ್ತೆ ಒಂದಿನದ್ದು ಗೈಸ್. ಬೆಳಿಗ್ಗೆ ಬೇಗ ಎದ್ದೋಗಿರ್ತೀವಲ್ಲ ಅಂತ ಮಲ್ಕೊಂಡ್ರೆ ಮತ್ತೆ ಮುಗೀತು. 8 ಗಂಟೆ ಆಗಿರುತ್ತೆ ಎದ್ದೇಳೋಷ್ಟರಲ್ಲಿ. ಮತ್ತೆ ಊಟ ಮಾಡಿ ಫೋನ್ ಹಿಂಗ್ ನೋಡಿದ ತಕ್ಷಣ 10 ಗಂಟೆ. ಬೆಳಿಗ್ಗೆ ಎದ್ದೋಗ್ಬೇಕು, ಮತ್ತೆ ಮಲಿಕೋ ಗೈಸ್, ಮತ್ತೆ ಹೋಗು. ಇಷ್ಟೇ ಡೈಲಿ ರೊಟೀನ್, ಇಷ್ಟೇ ಫಸ್ಟ್ ಶಿಫ್ಟ್ದು ಗೈಸ್. ಓಕೆ, ಒಂದ್ ವಾರ ಫಸ್ಟ್ ಶಿಫ್ಟಿಗೆ ಹೆಂಗೋ ಅಡ್ಜಸ್ಟ್ ಆಯ್ತು, ಮೈಂಡ್ ಸೆಟ್ ಎಲ್ಲ ಫಿಕ್ಸ್ ಆಗಿರುತ್ತೆ. ಫಸ್ಟ್ ಶಿಫ್ಟ್ಗೆ ನೆಕ್ಸ್ಟ್ ಶಿಫ್ಟ್ ಮಾಡ್ತಾರೆ ಸೆಕೆಂಡ್ ಶಿಫ್ಟ್. ಮುಂದಿನ ವಾರ ಸೆಕೆಂಡ್ ಶಿಫ್ಟ್ ಹಾಕ್ಬಿಡ್ತಾರೆ ಗೈಸ್. ಹೆಂಗಾಗಿರುತ್ತೆ ಅಂದ್ರೆ ಈ ಫಸ್ಟ್ ಶಿಫ್ಟಿಗೆ ಮಲ್ಕೊಂಡು ಅಲ್ಲಿ ಗೈಸ್ 4-5 ಗಂಟೆ ಆಯ್ತಾರೆ ಕಣ್ಣಿಂಗ್ ಆಗುತ್ತೆ. ಮತ್ತೆ ಗೈಸ್ ಅಲ್ಲಿ ನೋಡ್ತಿರಲ್ಲ, ಅಲ್ಲಿ ನನ್ನ ಮಕ್ಕಳು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನನ್ನ ಹತ್ರ ಯಾರೋ ಹತ್ರ ಮಾತಾಡಿಲ್ಲ, ಬಾಯಿಗೆ ಬಂದಂಗೆ ಒಬ್ರು ಮಾತಾಡಕ್ ಬಂದ್ರು, ಅವ್ರಿಗೆ ನಾನು ತಿರುಗಿಸ್ಕೊಟ್ಟೆ. ಕಂಪ್ನಿ ಅನ್ನೋದು ನೋಡಿಲ್ಲ, ತಿರುಗಿಸ್ಕೊಟ್ಟಿದ್ದೀನಿ. ಆಮೇಲೆ ಅವ್ರಿಗೆ ಅರ್ಥ ಆಯ್ತು ಅನ್ಸುತ್ತೆ. ನನಗೂ ಜಾಸ್ತಿ ಏನು ಹೇಳಕ್ ಬರ್ಲಿಲ್ಲ. ಸರಿ, ಅದನ್ನ ಅಲ್ಲಿಗೆ ಬಿಟ್ಟಾಕೋಣ ಗೈಸ್. ಜಾಸ್ತಿ ಅದೆಲ್ಲ ಏನು ಸ್ಪ್ರೆಡ್ ಮಾಡೋದು ಬೇಡ, ಸರಿ ಅಂತ ಗೈಸ್. ಓಕೆ, ಸೆಕೆಂಡ್ ಶಿಫ್ಟ್ ಅಲ್ಲಿ ಆ ಥರ ಆಗುತ್ತೆ ಗೈಸ್. ಮತ್ತೆ ನನಗೆ ಸ್ಟಾರ್ಟಿಂಗ್ ಹೇಳ್ಬೇಕು. ಸ್ಟಾರ್ಟಿಂಗ್ ಹೋಗಿದೀವಿ, 1 ದಿನ 2 ದಿನ ಆಯ್ತು ಅಷ್ಟೇ ಗೈಸ್. 3ನೇ ದಿನ ನನಗೆ ಯಾವ ರೀತಿ ಹೆಲ್ತ್ ಇಶ್ಯೂ ಅಂದ್ರೆ ಕುತ್ಕೊಳ್ಳಕ್ ಆಯ್ತಿಲ್ಲ ಗುರು. ಚೇರ್ ಮೇಲೆ ಸುಮ್ಮನೆ ಕುತ್ಕೊಳ್ಳೋದು ಅಷ್ಟೇ, ಪಾಠ ಕೇಳಬೇಕು. ಈ ಕಾಲೇಜಲ್ಲಿ ಯಾವ ರೀತಿ ಹೋಗಿ ಪಾಠ ಕೇಳ್ತೀವಿ ಆ ಥರ ಪಾಠ ಕೇಳ್ಬೇಕು ಗುರು. 2 ವಾರ ಗೈಸ್. 3ನೇ ದಿನನೇ ಆಗಿಲ್ಲ. ಶೀತ, ಕೆಮ್ಮು, ಜ್ವರ, ತಲೆನೋವು, ಕಣ್ಣು ಬಿಡಕ್ ಆಗ್ತಿಲ್ಲ ಗುರು. ಮೈಕೆಲ್ಲ ನೋವ್ತೈತೆ, ಹೆಂಗ್ ಕುತ್ಕೊಳ್ಳೋಣ ಹೇಳಿ. ಆದ್ರೂ ಗೈಸ್ ಹೆಂಗೋ 1.5 ತಿಂಗಳು 2 ತಿಂಗಳು ತಳ್ಕೊಂಡು ಬಂದು ಗೈಸ್ ಅಲ್ಲೇ ಕಳೆದೋಯ್ತು ಹೇಗೋ ಗೈಸ್. ಕೆಲ್ಸನೂ ಬಿಟ್ಟಾಗೈತಿ ಈಗ. ಅದಕ್ಕೋಸ್ಕರ ಗೈಸ್ ಮೆಂಟ್ಯಾಲಿಟಿ ಗೈಸ್ ಹೆಂಗಾಗುತ್ತೆ ಅಂದ್ರೆ, ಬಾ ಕೆಲಸ ಮುಗಿಸ್ಕೊಂಡು ಮನೆಗೋ, ತಿನ್ನು, ಎದ್ದೋಗು ಮತ್ತೆ, ಇಷ್ಟೇ. ಇದಕ್ಕೋಸ್ಕರ ಗೈಸ್ ಕೆಲಸ ಬಿಟ್ಟಿದ್ದು. ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ ಗುರು. ಈ ತರ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಿಜ 12 ಅವರ್ ಕೆಲಸ ಯಾವನು ಏನು ಮಾಡೋಕ್ಕಾಗಲ್ಲ. ನಿಜ ಹೇಳ್ತೀನಿ. ನನಗೆ ಗೈಸ್ ನಿಜ ಹೇಳ್ತೀನಿ, ಅಲ್ಲಿಗೆ ಹೋದ್ಮೇಲೆ ನಾನು ಯಾವ್ದೋ ತಡೆ ಹಿಡ್ಕೊಂಡು ಹೋಗಿದ್ದೆ. ಬೆಂಗಳೂರಿಗೆ ಹೋದ್ಮೇಲೆ ಬಿಂದಾಸ್ ಆಗಿರುತ್ತೆ ಲೈಫು, ಚೇಂಜ್ ಮಾಡ್ಬಿಡೋಣ ಹೆಂಗ್ ಅನ್ಕೊಂಡಿದ್ದೆ ಅಂದ್ರೆ, ಈ ಇಂಜಿನಿಯರಿಂಗ್ ಯಾಕಾದ್ರೂ ಮುಗೀತು ಅನ್ನಿಸ್ತೈತೆ ನನಗೆ. ಮುಗಿದು ಒಂದ್ ಕಡೆ ಒಳ್ಳೇದೇನೆ, ಎಜುಕೇಶನ್ ಎಲ್ಲ ಬೇಗ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಪ್ಲಾನ್ಸ್, ಫ್ಯೂಚರ್ ಪ್ಲಾನ್ಸ್ ಎಲ್ಲ ಏನಿರುತ್ತೆ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಒಳ್ಳೇದೇನೆ ಆಗಿದ್ದು. ಆದ್ರೆ ಈ ತರ ಆಯ್ತಲ್ಲ. ಸೊ ಓಕೆ ಗೈಸ್, ಇಷ್ಟಾಗಿತ್ತು. ನಾನು ಕ್ಲಾರಿಟಿ ಕೊಡಬೇಕಿತ್ತು.
ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ 7 ಗಂಟೆ. ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಗೈಸ್. ಸೈನಿಂಗ್ ಆಫ್ ಸುಬ್ರೀತ್ ಸೀನ್ಸ್ ಗೈಸ್. ಥ್ಯಾಂಕ್ ಯು.